ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಡಾಕ್ಟರ್ ಗಣಪತಿಯಪ್ಪ ಸೇವಾ ಟ್ರಸ್ಟ್ನಿಂದ ಡಾಕ್ಟರ್ ಕಾಗೋಡು ತಿಮ್ಮಪ್ಪ ಅವರಿಗೆ ನೇಗಿಲ ಯೋಗಿ ಪ್ರಶಸ್ತಿ ಪ್ರದಾನ. ಕಾಗೋಡು ಚಳವಳಿಯ ಮೂಲ ಪ್ರೇರಕ ಗಣಪತಿಯಪ್ಪ ಎಂದ ಕಾಗೋಡು ಚಳವಳಿ ಕುರಿತು ಸುಧೀರ್ ಕುಮಾರ್, ಕಾಗೋಡು ಹೋರಾಟ ಕುರಿತು ಮಂಜುನಾಥ್ ಮಾತು. ಜಿಲ್ಲಾ ರೈತ ಸಂಘದಿಂದ 74ನೇ ವರ್ಷದ ಕಾಗೋಡು ಚಳವಳಿ ದಿನಾಚರಣೆ. ಚಳವಳಿ ಕುರಿತು ದಿನೇಶ್ ಶಿರವಾಳ, ರಮೇಶ್ ಕೆಳದಿ ಅಭಿಪ್ರಾಯ. ಏಪ್ರಿಲ್ 26ರಂದು ಸಂವಿಧಾನ ಸಂರಕ್ಷಣಾ ದಿನಾಚರಣೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಶಿವಾನಂದ್ ಕೊಗ್ಬೇಕರೆ. ನಾಡವಳ್ಳಿ ಗ್ರಾಮದ ಸರ್ಕಾರಿ ಗ್ರಾಮ ಠಾಣಾ ಭೂಮಿ ಅಕ್ರಮ ಒತ್ತುವರಿ ಖಂಡಿಸಿ ಗ್ರಾಮಸ್ಥರಿಂದ ಪಂಚಾಯಿತಿ ಎದುರು ಪ್ರತಿಭಟನೆ. ಈಗ ಸುದ್ದಿಯ ವಿವರ. ಗೇಣಿ ರೈತರಿಗೆ ಭೂಮಿ ಕೊಟ್ಟವರು ಕಾಗೋಡು ತಿಮ್ಮಪ್ಪ ಎಂದು ಪತ್ರಿಕೆಗಳಲ್ಲಿ ನಾನೆಂದು ಬರೆಸಿಕೊಂಡಿಲ್ಲ. ನನಗೆ ಸಿಕ್ಕ ಅವಕಾಶವನ್ನು ಬಳಸಿಕೊಂಡು ರೈತರಿಗೆ ಭೂ ಹಕ್ಕು ಕೊಡಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಎಂದು ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ತಿಳಿಸಿದರು. ಸಾಗರದ ಶಂಕರಮಠದ ಭಾರತೀ ತೀರ್ಥ ಸಭಾಭವನದಲ್ಲಿ ಶುಕ್ರವಾರ ಡಾಕ್ಟರ್ ಎಚ್ ಗಣಪತಿಯಪ್ಪ ಸೇವಾ ಟ್ರಸ್ಟ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾಗೋಡು ಚಳವಳಿ 74 ಕಾರ್ಯಕ್ರಮದಲ್ಲಿ ಅವರು ರಾಜ್ಯ ಮಟ್ಟದ ನೇಗಿಲ ಯೋಗಿ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡುತ್ತಿದ್ದರು. ಭೂಮಿ ಬದುಕು ಈ ಹೊತ್ತಿನ ಆತಂಕ ವಿಷಯ ಕುರಿತು ವಾಗ್ಮಿ ಸುಧೀರ್ ಕುಮಾರ್ ಮುರೊಳ್ಳಿ ಮಾತನಾಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಮಾತನಾಡಿದರು. ಟ್ರಸ್ಟ್ ಅಧ್ಯಕ್ಷ ಉಮೇಶ್ ನೆಲ್ಲೂರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಸಾಮಾಜಿಕ ಕಾರ್ಯಕರ್ತ ಟಿವಿ ಪಾಂಡುರಂಗ, ಶೃಂಗೇರಿ ಶಂಕರಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್, ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೇಟಿ ಸ್ವಾಮಿ, ಪತ್ರಕರ್ತ ಜಿ ನಾಗೇಶ್, ಬಿಡಿ ರವಿಕುಮಾರ್ ಇನ್ನಿತರರು ಹಾಜರಿದ್ದರು. ಜಾನಪದ ಪರಿಷತ್ ಕಲಾವಿದರು ಪ್ರಾರ್ಥಿಸಿದರು. ಕಿರಣ್ ಕುಮಾರ್ ಯುಎಸ್ ಸ್ವಾಗತಿಸಿದರು. ಎಸ್ ಬಸವರಾಜ್ ವಂದಿಸಿದರು. ದೀಪಕ್ ಸಾಗರ್ ಕಾರ್ಯಕ್ರಮ ನಿರೂಪಿಸಿದರು. ಇದಕ್ಕೂ ಮೊದಲು ಜಾನಪದ ಪರಿಷತ್ ಕಲಾವಿದರಿಂದ ಗಾಯನ ಕಾರ್ಯಕ್ರಮ ನಡೆಯಿತು. ಬೆನ್ನತ್ತಿ ಹೋಗುವುದಲ್ಲ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಸುಮಾರು ಪ್ರಶಸ್ತಿಯನ್ನ ನನಗೆ ನೀಡಿದ್ದಾರೆ. ಅವರಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ. ನಾನು ಎಂದೂ ಇದನ್ನು ಬೇಡಿದವನಲ್ಲ. ಸಮಾಜದಲ್ಲಿ ಇವೆಲ್ಲ ಬರ್ತವೆ ಹೋಗ್ತವೆ. ಅದು ಸಾರ್ವಜನಿಕ ಜೀವನದಲ್ಲಿ ನಾವು ನಡ್ಕೊಳ್ತಕ್ಕಂಥ ಸಂದರ್ಭ ಬಂದಾಗ ನಾವು ಕಾಲಮಾನವನ್ನು ಗುರುತಿಸಿಕೊಂಡು ಸಮಾಜಕ್ಕೆ ಏನಾದರೂ ಸ್ವಲ್ಪ ಕೊಡುಗೆಯನ್ನ ನೀಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯನ್ನ ನಾವು ಹೊಂದಿರಬೇಕು. ನಾನು ಕಂಡದ್ದು ಇದೇ ಸತ್ಯವನ್ನು. ಗಣಪತಿಯಪ್ಪನವ್ರಿಗಿಲ್ಲ, ಪಾಪ ಕಾಗೋಡಿನಲ್ಲೇ ಹೋರಾಟ ಶುರುವಾಯಿತು. ಪ್ರಾರಂಭ 3 ದಿವಸ ನಡೀತು ಹೋರಾಟ. ಗಣಪತಿಯಪ್ಪನವರ ನಾಯಕತ್ವದಲ್ಲಿ ನಾನು ಹುಡುಗ, ನೀವೆಲ್ಲ ಹೆಚ್ಚು ದೊಡ್ಡವರಾಗಿ ನೋಡಿದ್ದೀರಿ. ಚಂದ್ರಗುತ್ತಿ ನಾನು ಅವಾಗ ಹುಡುಗ. ನಾನು ವಾಸ ಮಾಡ್ತಾ ಇದ್ದಿದ್ದು ಹುಲ್ಲು ಮನೆ. ಈ ಮನೆ ಇರಲಿಲ್ಲ, ಕಾಗೋಡು ಹುಲ್ಲು ಮನೆಗೆ ಇತ್ತು. ಆ ಪ್ರಶಸ್ತಿಯನ್ನ ಬಂದು ಅಂತ ಹೇಳಿ ನಾವು ಯಾವಾಗಲೂ ತಕ್ಕ ಕುಣಿಯಕ್ಕೆ ಹೋಗ್ಬಾರ್ದು. ಅವುಗಳು ಯಾಕೆ ಬಂದು ಯಾಕೆ ಕೊಟ್ಟು ಏನ್ ಮಾಡ್ಬೇಕು ಅನ್ನೋ ಇಚ್ಛಾಶಕ್ತಿ ಈ ಹೃದಯದಲ್ಲಿ ನಾವು ತುಂಬಿಕೊಂಡ್ರೆ ಅದಕ್ಕೆ ನಿಜವಾದಂತ ಅರ್ಥ ಬರೋ ರೀತಿಯಲ್ಲಿ ನಾನು ನಡ್ಕೊಳ್ತೇನೆ. ಇಲ್ಲೇ ನಮ್ಮ ಸ್ನೇಹಿತರು ಇದ್ದಾರೆ. ಎಂತಂದ್ರೆ ಅಲ್ಲಪ್ಪ ಎಂತ ಅವರು ಓದಿದವರದ ಬಂದವರು ಒಂದು ಸಣ್ಣ ಊರಿನಲ್ಲಿ ಹುಟ್ಟಿ ಬೆಳೆದು ಅಪರೂಪವಾದಂತ ಕಲಾಕೃತಿಗಳಾಗಿದ್ರು. ಅವರು ಮರೆಯಲು ಅಂತ ವ್ಯಕ್ತಿಗಳನ್ನ ಪಡೆಯದೇ ಸೌಭಾಗ್ಯ. ಇವತ್ತು ಗಣಪತಿಯಪ್ಪನವ್ರನ್ನ ಪಡೆಯುವುದು ನಾವು ಸೌಭಾಗ್ಯ.
ಅವರು ಎಲ್ಲೇ ಹೋಗಿದ್ರೆ ಕಾಗೋಡು ಚಳವಳಿ ಪ್ರಾರಂಭವಾಗ್ತಾ ಇದ್ದ ಹೋರಾಟದ ನಡೀತಾ ಇತ್ತು. ಹಾಗಾಗಿ ಗಣಪತಿ ಅನ್ನುವಂಥ ಒಬ್ಬ ವ್ಯಕ್ತಿ ರೈತ ಸಂಘವನ್ನ ನಾವು ಕೊಟ್ಟಿದ್ದು. ಆ ರೈತ ಸಂಘ ಕಟ್ಟೋದ್ರ ಮುಖಾಂತರವಾಗಿ ಗೇಣಿ ರೈತರ ಒಂದು ಚಳವಳಿ ಆಯಿತು. ಅವರು ಸಂಘಟನೆ ಮಾಡಿದ್ರು. ಬಹಳ ಅಪರೂಪವಾದಂಥ ರೀತಿಯಲ್ಲಿ ಗೇಣಿದಾರ ಸಂಘಟನೆಯನ್ನು ಮಾಡಿ ಆ ಹೋರಾಟಕ್ಕೆ ಒಂದು ಶಕ್ತಿಯನ್ನು ತಂದು ಆ ಭೂಮಿಯಲ್ಲಿ ನಾನು ಬೆಳೆದು ಏನ್ ಮಾಡೋದು, ಬೆಳೆದು ಬಂದುಬಿಟ್ಟೆ. ಸಾಗರದಲ್ಲೇ ನನಗೆ ಹೈಸ್ಕೂಲ್ ಓದೋದು, ಇಲ್ಲಿ ಉಳಿಯೋ ಜಾಗದಿಂದ ಸಿರಿವಾಳದಲ್ಲಿ ನಾನು 3 ವರ್ಷ ಇದ್ದೆ. ಒಂದು ನಮ್ಮ ನೆಂಟು ಮನೆ ಇರ್ತದೆ, ಅವ್ರು ಯಾರೂ ಇರಲಿಲ್ಲ, ಒಬ್ಬ ಹೆಣ್ಮಗಳಿದ್ರು. ಅವರು ಅಲ್ಲಿ ಉಳ್ಕೊಂಡು ನಮ್ಮ ಅಣ್ಣ ವರ್ಷಕ್ಕೆ 5 ಚೀಲ ಭತ್ತ ತಂದು ಕೊಡ್ತಿದ್ದ. ಅಲ್ಲಿ ಅವರಿಗೆ ಕೊಟ್ಟು ಅಲ್ಲೇ ಜೀವನ ಮಾಡ್ಕೊಂಡು ಜೀವನ ನಡೆಸಿ ಹೈಸ್ಕೂಲಲ್ಲಿ ಪಾಸ್ ಮಾಡಿದೆ. ಆಮೇಲೆ ನನ್ನನ್ನು ಗೋಪಾಲ್ ಅವರು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಹೈಸ್ಕೂಲಲ್ಲಿ ಕಾಲೇಜಿಗೆ ಸೇರಿಸಿ ಅಲ್ಲಿ ಕಾಲೇಜ್ ಜೀವನ ಆಯಿತು. ಅದು ಕಾಲೇಜಿನ ನಾವು ಲಾ ಕಾಲೇಜಲ್ಲಿ ಕೂಡ ಅದೇ ಪೂರ್ಣಗೊಂಡು ಬಂದಿದ್ದೆ. ಹೀಗೆ ನಾನು ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡಕ್ ಹೋಗೋದು, ಆಯಾ ಸಂದರ್ಭದಲ್ಲಿ ಏನ್ ಬರ್ತವೋ ಅದನ್ನ ಸ್ವೀಕಾರ ಮಾಡಿ ಅದಕ್ಕೆ ತಕ್ಕಂತ ರೀತಿಯಲ್ಲಿ ನಾನು ಜವಾಬ್ದಾರಿಯುತವಾಗಿ ಕೆಲಸ ಮಾಡುವಂತ ಗುಣವನ್ನ ನಾನು ಸಂಪಾದನೆ ಮಾಡಿಕೊಂಡಿದ್ದೇನೆ. ಹಾಗಾಗಿ ನಮಗೆ ಬಂದೂಕು ಹೊಡೆಯೋದು ಗೊತ್ತು, ಗದ್ದೆ ಬಿತ್ತೋದು ಗೊತ್ತು, ಗದ್ದೆ ಹೂಡೋದು ಗೊತ್ತು, ಎಲ್ಲವೂ ನನಗೆ ಗೊತ್ತಿದೆ. ಆದರೆ ಅವೆಲ್ಲ ನನಗೆ ಜೀವನದಲ್ಲಿ ಮಾರ್ಗದರ್ಶನ ಮಾಡಿದಂಥವನ್ನ ಏನಾದ್ರೂ ಜೀವನದಲ್ಲಿ ಒಂದು ಶಕ್ತಿ ತುಂಬೋದಕ್ಕೆ ಎಷ್ಟು ಬೇಕೋ ಅಷ್ಟಾಗಿದೆ. ಆದ್ರಿಂದ ಇವತ್ತು ನಾನು ಈ ಸಣ್ಣ ಮೀಟಿಂಗ್ ನಲ್ಲಿ ಇಷ್ಟು ಮಾತನ್ನು ಯಾಕೆ ಹೇಳ್ತೇನೆ, ಹೆಚ್ಚು ಮಾತನಾಡೋದು ನನಗೆ ಆಗೋದು. ಆದ್ರಿಂದ ಇವತ್ತು ಕಾಗೋಡಿನ ಚಳವಳಿ ಹುಟ್ಟು ಅಂದ್ರೆ ಅದು ಗಣಪತಿಯವರ ಹೋರಾಟದ ಪರವಾಗಿ ಗೇಣಿ ರೈತರ ಚಳವಳಿ ಅವರ ಪರವಾಗಿ ಅದು ಕಾಗೋಡು ಹುಟ್ಟು 3 ದಿವಸ ಅವರ ಚಳವಳಿ ಪ್ರಾರಂಭ ಮಾಡಿದ್ದು. ಕೊನೆಗೆ ಸೇರಿದ ಇವರಿಂದಲೇ ಚಳವಳಿಗೆ ಜನ ಇದ್ದರೆ ನಿಂತುವ ಸ್ಥಿತಿ ಬಂತು. ಆಮೇಲೆ ಕಾಗೋಡು ಎಲ್ಲ ನಾವೆಲ್ಲ ಸೇರಿರ್ತೀವಿ ಅವರಿಗೆ ಕೈ ಜೋಡಿಸಿದ್ರು. ಹಾಗಾಗಿ ಕಾಗೋಡು ಚಳವಳಿ ಸುಮಾರು ಒಂದು 6 ತಿಂಗಳ ಕಾಲ ನಡೀತು. ರಾಷ್ಟ್ರದ ಎಲ್ಲಾ ಭಾಗದಿಂದಲೂ ಕೂಡ ಅಲ್ಲಿಗೆ ಬಂದಿದ್ದು. ಗೋಪಾಲ್ ಗೌಡರು ಬಂದಿದ್ದು, ಬಸವಾನಿ ರಾಮ್ ಶರ್ಮಾ ಬಂದಿದ್ರು. ಹೀಗೆ ಯಾರ್ಯಾರು ಲೋಹಿಯ ಅಭಿನಂದಿಸುವ ವಿಚಾರದಲ್ಲಿ ನಾನು ಸಹಿತ ಪಾಲ್ಗೊಳ್ಳಬೇಕು ಅಂತ ಭಾವನೆ ಬೆಳೆಯೋದಿದೆಯಲ್ಲ, ಅದು ಈಗಲೂ ಸಹಿತ ಸಾಗರದ ತಾಲೂಕಿಗೆ ತನ್ನ ಚಳುವಳಿಯ ಜಾಡಗಳನ್ನ ಅದು ನೆನಪಿಸ್ತಾ ಇದೆ ಅನ್ನೋದನ್ನ ಅಶ್ವಿನ್ ಕುಮಾರ್ ಅವರ ನಡವಳಿಕೆಯಲ್ಲಿ ನಾನು ಗಮನಿಸಿದೆ. ಸುಬ್ರಹ್ಮಣ್ಯ ಅವರಿದ್ದಾರೆ, ನಮ್ಮ ಸ್ವಾಮಿ ಅವ್ರ ವೈಜ್ಞಾನಿಕ ಪರಿಷತ್ತಲ್ಲಿದ್ದಾರೆ. ಅವ್ರ ವೈಜ್ಞಾನಿಕ ಪರಿಷತ್ತಲ್ಲಿ ಮೊನ್ನೆ ಶೈಲೇಂದ್ರಣ್ಣ ಒಂದು ರಾಜ್ಯದ 250 ಹೆಣ್ಮಕ್ಳನ್ನು ಕರೆಸಿ ನಮ್ಮ HK ಸುರೇಶ್ ನೇತೃತ್ವದಲ್ಲಿ ಒಂದು 2 ದಿನದ ಕಾರ್ಯಾಗಾರ ಮಾಡಿದ್ರು ಕುಪ್ಪಳ್ಳಿ. ನಾನು ಆ ಕಾರ್ಯಾಗಾರಕ್ಕೆ ಹೋಗಿದ್ದೆ. ಆ ಕಾರ್ಯಾಗಾರಕ್ಕೆ ಹೋದಾಗ ನನಗೆ ಏನು ಮಾತಾಡಬೇಕು ಅಂದಾಗ ಹೆಣ್ಮಕ್ಳಿಗೆ ಜಯಪ್ರಕಾಶ್ ಅವರೇ ನಾನು ಸ್ವಲ್ಪ ಕನ್ಫ್ಯೂಸ್ ಆಯಿತು. ಈಗ ಹೆಣ್ಮಕ್ಳಿಗೆ ಈ ರೀಲ್ಸಿನ ಯುಗ ಇದೆ, ಚಳುವಳಿಯ ಯುಗ ಅಲ್ಲ, ರೀಲ್ಸಿನ ಯುಗ. ಆ ರೀಲ್ಸ್ ಅಲ್ಲಿ ಕಾಣಬೇಕಲ್ಲ, ರೀಲ್ಸ್ ಅಲ್ಲಿ ಪಟ್ಪಟ ಬಂದಾಗಿ ಚಳುವಳಿಯು ಪಟ್ಪಟ ಮುರಿದು ಹೋಗ್ತದೆ. ಹಾಗಾಗಿ ಹಿಂದೆ ಕಾಗೋಡು ತಿಮ್ಮಪ್ಪನವರಂತವ್ರ ಕಾಲದಲ್ಲಿ ಮಾತಾಡುವಾಗ ಜನತಾ ಜನಾರ್ದನರು ಅಂತ ಬಳಸ್ತೇವೆ ಶಬ್ದ, ಜನತಾ ಜನಾರ್ದನರು ಅಂತ. ಈಗ ಇವರು ಜನತಾ ಜನಾರ್ದನರನ್ನು ನೋಡ್ತಾ ಇದ್ದಾರೆ. ನಮ್ಮ ರಾಜಕಾರಣಿಗಳು ಕಟಿಂಗ ಕ್ರಾಸ್ತಿ ಪಾರ್ಟಿಲ್ಲ, ಪಕ್ಷ ಭೇದಗಳನ್ನು ಮರೆತು ಇವರು ಜನಾರ್ದನನ್ನೇ ಹುಡ್ಕೊಂಡೋಗಿ ರಾಜಕಾರಣ ಮಾಡ್ತಾರೆ. ಕರೆಕ್ಟ್ ಅಲ್ಲ? ಜನಾರ್ದನನ್ನು ಹುಡ್ಕೊಂಡೋಗಿ ರಾಜಕಾರಣ. ಹೆಂಗ್ ಜನಾರ್ದನ ಅಂತಂದ್ರೆ, ಯಾರು ಜಾತಿ ಸಮುದಾಯಗಳನ್ನ ಪ್ರಭಾವಿಸಬಲ್ಲಂತಹ ಅಧಿಪತಿಗಳಿದ್ದಾರೆ ಅನ್ನೋದನ್ನ ಇವರು ಹುಡುಕ್ತಾರೆ. ಅವರನ್ನ ಪ್ಲೀಸ್ ಮಾಡೋದು.
ಮತ್ತು ಬಾರಿ ನಂಗೆ ಆಶ್ಚರ್ಯ ಅನ್ಸೋದು ಶ್ರೀಕಂಠ, ಕೆಲವರು ಫೇಸ್ಬುಕ್ ಅನ್ನು ನೋಡ್ಬೇಕು ಈಗೆಲ್ಲ ಶೈಲೇಂದ್ರ ಅವರು, ಈ ರಾಜಕಾರಣಿಗಳು. ನಾವು ಈ ದಿನ ಸಾಗರದ ಶಂಕರ ಮಠಕ್ಕೆ ಹೋಗಿ ದೇವರ ಆಶೀರ್ವಾದವನ್ನು ಪಡೆಯಲಾಯಿತು. ನಾನು ಕೇಳಿದ ಇದೇನು ಜಾತಿ ಸರ್ಟಿಫಿಕೇಟ್, ಅರ್ಜಿ ಕೊಟ್ಕೊಳ್ಳೆ ಜಾತಿ ಸರ್ಟಿಫಿಕೇಟ್ ಬರಕ್ಕೆ. ದೇವರ ಆಶೀರ್ವಾದವನ್ನು ಪಡೆಯಲಾಯಿತು, ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದೆ ಅಂತಿಲ್ಲ, ದೇವರ ಆಶೀರ್ವಾದವನ್ನು ಪಡೆಯಲಾಯಿತು ಅಂದ್ರೆ ಇವರು ಡೀಲ್ ಅಂತಂದ್ರೆ ನಮಗೆ ಆಶೀರ್ವಾದ ಕೊಟ್ಬಿಟ್ಟಿದ್ದಾರೆ ದೇವರು. ಅಂದ್ರೆ ಯಾಕೆ ನಾನು ಇದನ್ನೆಲ್ಲ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ, ನಮ್ಮ ರಾಜಕಾರಣ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಇದನ್ನು ಯೋಚನೆ ಮಾಡಿ. ಮಂಜುನಾಥ್ ಅವರು ಸ್ಪರ್ಶ ಮಾಡಿದ್ದಾರೆ, ಚಳುವಳಿಗಳು ನಾಯಕತ್ವಗಳನ್ನು ಹುಟ್ಟಿಸ್ತದೆ. ಆ ಒಂದು ನೆನಪಿನ ಸಂದರ್ಭದಲ್ಲಿ ಮಾನ್ಯ ಕಾಗೋಡು ತಿಮ್ಮಪ್ಪನವರಿಗೆ 10,000 ರೈತ ಕುಟುಂಬಗಳಿಗೆ ಭೂಮಿಯ ಹಕ್ಕನ್ನ ಕೊಡಿಸುವುದು ಅನ್ನೋದು ಅದು ಇವತ್ತು ನಾವು ಯೋಚನೆ ಮಾಡಿದ್ರೆ ಸಾವಿರಾರು ಅರ್ಜಿಗಳು, ರೈತರು ಕೊಟ್ಟಂತ ಅರ್ಜಿಗಳು ರಿಜೆಕ್ಟ್ ಆಗ್ತವೆ, ಎಲ್ಲೋ ಒಂದು 50-100 ಅರ್ಜಿಗಳು ಚರ್ಚೆಗೆ ಬರ್ತಾ ಇದ್ದಾವೆ ಅನ್ನುವಂಥ ಈ ಸಂದರ್ಭದಲ್ಲಿ ಬಹುಶಃ ಕಾಗೋಡು ಚಳವಳಿಗಿಂತ ಒಂದು ದೊಡ್ಡ ಚಳವಳಿ ನಡಿಬೇಕಾದಂತ ಒಂದು ಅಗತ್ಯತೆ ಇವತ್ತಿದೆ. ಎಷ್ಟೋ ಜನಕ್ಕೆ ಭೂಮಿ ಇಲ್ಲ, ಆದ್ರೆ ಆ ಭೂಮಿಯನ್ನ ತಮ್ಮ ಸ್ವಪ್ರಯತ್ನದಿಂದ ಉಳುವ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂತ ಕಾಲಘಟ್ಟದಲ್ಲಿ ಸರ್ಕಾರದ ಬದಲಾದ ಕಾನೂನುಗಳು ಆ ರೈತರನ್ನ ಭೂಮಿಯಿಂದ ಹೊರಗೆ ದಬ್ಬುವಂತ ಕೆಲಸವನ್ನ ನೋಡ್ತಾ ಇದ್ದೇವೆ. 10-15 ವರ್ಷದ ಅಡಿಕೆ ಸಸಿಗಳು ನಮ್ಮ ಇಡೀ ತೋಟವನ್ನ ನಾಶ ಮಾಡುವಂತದನ್ನ ನೋಡ್ತಾ ಇದ್ದೇವೆ. ಇವೆಲ್ಲ ನೋಡುವ ಸಂದರ್ಭದಲ್ಲಿ ನಮಗೆ ಕಾಗೋಡು ಚಳವಳಿಯ ರೀತಿಯಲ್ಲಿ ಮತ್ತೊಂದು ಚಳವಳಿಯ ಅಗತ್ಯ ಇದೆ ಅನ್ನೋದನ್ನ ನಾವು ಯಾಕೆ ಇನ್ನೂ ಆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ. ಅದರ ಜೊತೆಗೇನೆ ವರ್ತಮಾನದ ಸಂದರ್ಭದಲ್ಲಿ ಚಳವಳಿಗಳು ಯಾಕೆ ಸಾಯ್ತಾ ಇದ್ದಾವೆ ಅಥವಾ ಚಳವಳಿಗಳನ್ನ ಹೆಚ್ಚು ದೀರ್ಘಕಾಲದಲ್ಲಿ ಅದನ್ನ ಜೋಪಾನ ಮಾಡ್ಕೊಳ್ಳಕ್ಕೆ ಆಗದೇ ಇರುವಂತ ಸಂದರ್ಭಗಳು ಏನು ಅನ್ನೋದನ್ನ ನಾವೇ ಆತ್ಮಾವಲೋಕನ ಮಾಡ್ಕೊಳ್ಳುವಂತ ಸಂದರ್ಭ ಇದೆ. ಅದಕ್ಕಾಗಿ ನಾನು ಮಾನ್ಯ ಉಮೇಶ್ ಹಿರೇನಲ್ಲೂರು ಮತ್ತು ನಮ್ಮ ಸ್ವಾಮಿ ಜೊತೆಗೆ ಮಾತಾಡ್ತಾ ಇದ್ದೆ. ಇಲ್ಲ, ಮುಂದಿನ ವರ್ಷ ಇದನ್ನ 75ನೇ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಇದಕ್ಕೊಂದು ಹೊಸ ರೂಪವನ್ನ ಕೊಟ್ಟು ಒಂದು ಅಧ್ಯಯನದ ಶಿಬಿರದ ರೀತಿಯಲ್ಲಿ ಮಾಡಿ ಏನಾದ್ರೂ ಒಂದಷ್ಟು ಮನಸ್ಸುಗಳನ್ನ ಕಟ್ಟುವಂತ ಕೆಲಸವನ್ನ ಮಾಡಲೇಬೇಕಾಗಿದೆ. ಯಾಕೆಂದ್ರೆ ಇಲ್ಲದೆ ಇದ್ರೆ ಖಂಡಿತ ಉಳಿಗಾಲ ಇಲ್ಲ. ದೊಡ್ಡ ಆತಂಕ ನಮ್ಮ ಎದುರುಗಡೆ ಕಾಡ್ತಾ ಇದೆ. ಹಾಗಾಗಿ ಆ ಒಂದು ಏನು ಕಾಗೋಡು ಚಳುವಳಿಯ ನೆನಪನ್ನ ಮಾಡ್ಕೊಳ್ತಾನೆ ನಾವು ಹೊಸ ತಲೆಮಾರಿಗೆ ಮನಸ್ಸು ಕಟ್ಟುವ, ಅದರ ಜೊತೆಗೆ ನಮಗೆ ಎದುರಾಗಿರ್ತಕ್ಕಂಥ ಏನು ಭೂಮಿಯ ಆತಂಕ ಇದೆಯಲ್ಲ, ಆ ಭೂಮಿಯ ಆತಂಕವನ್ನ ಅದನ್ನ ಹೋಗಲಾಡಿಸುವ ರೀತಿ ಹೇಗೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ಯಾಕೆಂದ್ರೆ ನಮ್ಮ ಜನಪ್ರತಿನಿಧಿಗಳು ಕಾಗೋಡು ತಿಮ್ಮಪ್ಪನವರ ರೀತಿಯ ಜನಪ್ರತಿನಿಧಿಗಳಲ್ಲ. ಇವತ್ತು ರಾಜಕಾರಣ ಅನ್ನೋದು ಉದ್ಯಮ ಆಗಿರುವ ಸಂದರ್ಭದಲ್ಲಿ ಆ ರೀತಿಯ ಕಾಳಜಿಯಿಂದ ನಮ್ಮ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಿನಲ್ಲಿ ಕಾಗೋಡು ಚಳುವಳಿಯಿಂದ ಉಪಕೃತರಾದವರು ಚಳುವಳಿ ಮತ್ತು ಚಳುವಳಿ ನೇತಾರರನ್ನು ಮರೆತಿರುವುದು ದುರಂತದ ಸಂಗತಿ. ಗೇಣಿ ರೈತರ ಬದುಕಿನಲ್ಲಿ ಬೆಳಕು ಬೀರಿದ ಡಾಕ್ಟರ್ ಎಚ್ ಗಣಪತಿಯಪ್ಪ ಅವರ ಬದುಕು ಕಾಗೋಡು ಚಳುವಳಿ ಜೊತೆ ಬೆಸೆದುಕೊಂಡಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ ತಿಳಿಸಿದರು. ಸಾಗರದ ಎಪಿಎಂಸಿ ರೈತ ಭವನದಲ್ಲಿ ಶುಕ್ರವಾರ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಶಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ 74ನೇ ಕಾಗೋಡು ರೈತ ದಿನಾಚರಣೆ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ರಮೇಶ್ ಕೆಳದಿ ಮಾತನಾಡಿದರು. ರೈತ ಸಂಘದ ತಾಲೂಕು ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರಪ್ಪ ಮನೆಗಟ್ಟ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಭದ್ರೇಶ್ ಬಾಳಗೋಡು, ಚಂದ್ರು ಪೂಜಾರಿ, ಚಂದ್ರು ಶಿರವಂತೆ, ರಾಮಚಂದ್ರ, ಅಜ್ಜಪ್ಪ, ಸೋಮಶೇಖರ್, ಗೋಪಾಲ್, ನಾರಾಯಣಪ್ಪ ಇನ್ನಿತರರು ಹಾಜರಿದ್ದರು. ವಿಚಾರಗಳನ್ನ ತಿಳಿಸುವಂತ ಕೆಲಸಗಳನ್ನು ಮಾಡಬೇಕಾಗ್ತದೆ. ನಾವೆಲ್ಲರೂ ಕೂಡ ಇವತ್ತು ಲಕ್ಷಾಂತರ ಕುಟುಂಬಗಳು ಏನಾದರೂ ಭೂಮಾಲೀಕತ್ವವನ್ನು ಪಡೆದಿದ್ದೀವಿ ಅಂತಂದ್ರೆ ಗಣಪತಿ ಅಪ್ಪನವರು ಅವರ ಹೋರಾಟ ಮತ್ತೆ ಅವರಿಗೆ ಕೈ ಜೋಡಿಸಿರ್ತಕ್ಕಂಥ, ಬೆಂಬಲಿಸಿರ್ತಕ್ಕಂಥ ಸಾವಿರಾರು ನಿಮ್ಮಂತ ರೈತ ಸಂಘದ ಪದಾಧಿಕಾರಿಗಳು, ಕಾರ್ಯಕರ್ತರು, ಅಂದಿನ ಕಾರ್ಯಕರ್ತರು, ಅವರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ನಾನು ನೆನಲಿಕ್ಕೆ ಇಷ್ಟಪಡ್ತೇನೆ. ಅವರೆಲ್ಲರೂ ಕೂಡ ಗೌರವಪೂರ್ವಕವಾದಂತಹ ಪ್ರಣಾಮಗಳನ್ನ ಇಲ್ಲಿಂದ ಹೇಳಲಿಕ್ಕೆ ಕಾಗೋಡು ಚಳುವಳಿಯ ನೆನಪಿನ ದಿನ ಇವತ್ತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ
ಕರ್ನಾಟಕ ರಾಜ್ಯ ರೈತ ಸಂಘ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳೇ ಸದಸ್ಯರು, ಕಾನೂನು ಚಳುವಳಿ ಎಂತಕ್ಕಂಥದ್ದು ಚಳುವಳಿಗಳ ಇತಿಹಾಸದಲ್ಲಿ ಯಾರೂ ಕೂಡ ಊಹಿಸಲಾದ ಇರ್ತಕ್ಕಂಥ ಒಂದು ಭೂತಪೂರ್ವವಾದಂಥ ಚಳುವಳಿ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದ್ರೆ ಕಲ್ಪನೆನೂ ಕೂಡ ಮಾಡ್ಕೊಳ್ಳಲಿಕ್ಕೆ ಆಗದೇ ಇರ್ತಕ್ಕಂಥ ಹೋರಾಟ. ಹಾಗೂ ಜಿಲ್ಲಾ ಅಧ್ಯಕ್ಷರೇ, ತಾಲೂಕು ಅಧ್ಯಕ್ಷರು, ಎಲ್ಲ ಕಾರ್ಯಕರ್ತರು, ಇವತ್ತು ಕಾಗೋಡು ಚಳುವಳಿಯ 74ನೇ ದಿನಾಚರಣೆಯ ನಿಮಿತ್ತವಾಗಿ ನಮ್ಮ ರೈತ ಸಂಘದ ವತಿಯಿಂದ ಒಂದು ರೈತ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಲವಾರು ಕಾರ್ಯಕ್ರಮಗಳು ನಾನು ವಿಚಾರವಾಗಿ ಮಾತನಾಡಿದ್ದೇನೆ. ಹಾಗಾಗಿ ಇವತ್ತು ಹೊಸ ವಿಚಾರಗಳನ್ನು ನಮ್ಮ ಕಾರ್ಯಕರ್ತರು ಇವತ್ತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಾಗ ಹಲವಾರು ವಿಚಾರಗಳು ಇವತ್ತು ನಮಗೆ ನಮ್ಮ ಜೇರವರು, ಪ್ರಾಣಪಟ್ಟರು, ಗಣಪತಿನ ವಿಚಾರವಾಗಿ ನಾವು ಅವರಿಂದ ಒಂದು ತಿಳುಗುವಂಥ ಪ್ರಯತ್ನ ಮಾಡ್ತೀವಿ. ಬಹುಶಃ 74 ಏನು ದಿನಾಚರಣೆ ಏನಂತ ನಮ್ಮ ಕಾರ್ಯಕರ್ತರಿಗೆ ಸ್ವಲ್ಪ ಗೊಂದಲ ಇರ್ತದೆ. 1951 ಇಸ್ವಿ, ಇವತ್ತು ಏಪ್ರಿಲ್ 18ನೇ ತಿಂಗಳು, ಅಂದಿನ ಗೇಣಿದಾರ ರೈತರು ಹಾಗೂ ಭೂಮಾಲೀಕರು ಒಂದು ಸಣ್ಣ ಗಲಾಟೆ ಆಗಿದೆ. ಅವತ್ತಿನ ಸಂದರ್ಭದಲ್ಲಿ ಅನಾದಿ ಕಾಲದಿಂದ ಏನು ಗೇಣಿ ಮಾಡಿಕೊಂಡು ಬಂದಿದ್ದ ರೈತ, ಸಾಗುವಳಿ ಮಾಡಿಕೊಂಡು ಬಂದ ರೈತರನ್ನ ಅಕ್ರಮ ಪ್ರವೇಶ ಮಾಡ್ತಿದ್ದ ನಮ್ಮ ಭೂಮಿ ಅಂತ ಹೇಳಿ ರೈತರ ಮಗ ನೇಗಿಲು ಕೃಷಿ ಪರಿಕರಗಳನ್ನು ಪ್ರಚಲಿತಾರೆ, ಡಿವೈಡ್ ಮಾಡ್ತಾರೆ ಸಿಟ್ಟಿಗೆ. ಆ ಎಲ್ಲ ಕೃಷಿ ಪರಿಕರಗಳನ್ನು ಹೊತ್ಕೊಂಡು ಗಾಡಿಯ ಮೂಲಕ ಮೆರವಣಿಗೆ ಮಾಡಿಕೊಂಡು ಸಾಗರ AC ಆಫೀಸ್ ಮುಂದೆ ಇದೇ ಗಣಪತಪ್ಪರ ನೇತೃತ್ವದವರೆಗೂ ಹೋರಾಟವನ್ನು ಪ್ರಪ್ರಥಮವಾಗಿ ಅವತ್ತು ನಡೆದುಕೊಳ್ಳುತ್ತೆ. ಆ ಚಳುವಳಿಯನ್ನು ನಿರಂತರವಾಗಿ, ಹೋರಾಟವನ್ನು ನಿರಂತರವಾಗಿ ಜೀವಂತಗೊಳಿಸಿಕೊಂಡು 1974 ಏನು ಈ ಕಾಯ್ದೆ ಜಾರಿಯ ಸುಧಾರಣೆ ಕಾಯ್ದೆ ಜಾರಿಯಾಗುವವರೆಗೂ ಆ ಹೋರಾಟವನ್ನು ಜೀವಂತವಿಟ್ಟುಕೊಂಡು ಗಣಪತಪ್ಪನವರು ಆ ಹೋರಾಟದಲ್ಲಿ ಯಶಸ್ವಿಯನ್ನು ಆಗ್ತಾರೆ. ಈ ಹಿಂದೆ ಹಲವಾರು ಈ ಹೋರಾಟದಲ್ಲಿ ಮಾನ್ಯರು ಭಾಗವಹಿಸಿದ್ರು. ಆದರೆ ಗಣಪತಪ್ಪನವರ ಹೆಸರು ಈ ಒಂದು ಕಾಗೋಡು ಚಳವಳಿ ವಿಚಾರದಲ್ಲಿ ಯಾಕೆ ಅವರು ಪ್ರಪ್ರಥಮವಾಗಿ ಹೆಸರು ಬರ್ತಂದರೆ ಹೋರಾಟವನ್ನು ಆರಂಭ ಮಾಡಿದರು ಗಣಪತಪ್ಪನವರು. ಅವರು ಒಂದು ಗೌಟಿ ಶಾಲೆಯನ್ನು ಅದೇ ಹಿರೇನೂರು ಗ್ರಾಮದಲ್ಲಿ ಇವ್ರ ಮಕ್ಕಳು, ಗೌಡ್ರ ಮಕ್ಕಳು, ಎಲ್ಲ ಜಾತಿಯ ಮಕ್ಕಳಿಗೆ ಒಂದು ಗೌಟಿ ಶಾಲೆಯ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ. ಬಹುಶಃ ಅವತ್ತಿನ ಸಂದರ್ಭದಲ್ಲಿ ಅವರು ಆರ್ಥಿಕವಾಗಿ ಚೆನ್ನಾಗಿದೆ. ಯಾಕಂದರೆ ಒಂದು ವಿದ್ಯಾರ್ಥಿಗೆ ಒಂದು ಚೀಲ ಭತ್ತವನ್ನು ವಾರ್ಷಿಕವಾಗಿ ಕೊಡ್ತಾಯಿದ್ರು. ಹಾಗಾಗಿ ಇವತ್ತು ಗೌಡ್ರ ಮನೆಯಲ್ಲಿ ಎಷ್ಟು ಚೀಲ ಭತ್ತ ಇರ್ತಿತ್ತು ಅದೇ ಭತ್ತ ರೈತರ ಮನೆಗೆ ಇರ್ತಿರಲಿಲ್ಲ. ಗಣಪತಪ್ಪನ ಮನೆಯಲ್ಲಿ ಅಷ್ಟು ಭತ್ತ ಇರ್ತಿತ್ತು, ಬಟ್ಟೆ ತುಂಬಿತ್ತು ಅವರಿಗೆ. ಆದರೂ ಏನು ರೈತರ ಪರವಾಗಿ ಶೋಷಣೆ ಮಾಡ್ತಿರೋ ರೈತರ ವಿರುದ್ಧ, ಗೌಡರ ವಿರುದ್ಧ ಅವರು ತಿರುಗಿ ಬಿಟ್ಟು ಒಂದು ಹೋರಾಟವನ್ನು ಅವತ್ತು ದೊಡ್ಡ ಪ್ರಮಾಣದಲ್ಲಿ ಸಂಘಟನೆ ಮಾಡ್ತಾರೆ. ಈಗೇನು ಇವತ್ತಿಗೆ 74 ವರ್ಷ. ಪ್ರಸ್ತುತ ಸಂವಿಧಾನ ಆತಂಕದಲ್ಲಿದೆ. ಸಂವಿಧಾನವನ್ನು ಬದಲಾಯಿಸುವ ಮಾತು ಪದೇ ಪದೇ ಅಭಿವ್ಯಕ್ತಗೊಳ್ಳುತ್ತಿದ್ದು, ಈ ನಿಟ್ಟಿನಲ್ಲಿ ಸಂವಿಧಾನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪರಿಣಾಮಕಾರಿಯಾದ ಪ್ರಯತ್ನ ನಡೆಯಬೇಕಾಗಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಶಿವಾನಂದ ಕೊಗ್ವೆ ತಿಳಿಸಿದರು. ಸಾಗರದ ನಗರಸಭಾ ಆವರಣದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆ ಎದುರು ಶನಿವಾರ ಸಂವಿಧಾನ ಸಂರಕ್ಷಣಾ ಪಡೆ ವತಿಯಿಂದ ದಾವಣಗೆರೆಯಲ್ಲಿ ಏಪ್ರಿಲ್ 26ರಂದು ನಡೆಯಲಿರುವ ಸಂವಿಧಾನ ಸಂರಕ್ಷಕರ ಸಮಾವೇಶ ಕರಪತ್ರ ಬಿಡುಗಡೆ ಮಾಡಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ HB ರಾಘವೇಂದ್ರ, ಸುಂದರ್ ಸಿಂಗ್, ಸುರೇಶ್ ಅಂಗಡಿ, ಲಕ್ಷ್ಮಣ್ ಸಾಗರ್, ಸೋಮಶೇಖರ್ ಅರಮನೆಕೇರಿ, ವಸಂತ್ ಕೊಗ್ವೆ, ಈಶ್ವರ್, ಮೋಹನ್ ಮೂರ್ತಿ, ಶ್ರೀಧರ್ ಮೂರ್ತಿ ಇನ್ನಿತರರು ಹಾಜರಿದ್ದರು. ಸ್ನೇಹಿತರೆ, ನಮ್ಮ ದೇಶದ ಸಂವಿಧಾನ ಸಾಮಾಜಿಕ ನ್ಯಾಯ ಮತ್ತೆ ಸೌಹಾರ್ದತೆ, ಪ್ರತಿಯೊಬ್ಬ ಪ್ರಜೆಗಳಿಗೂ ಕೂಡ ಸಮಾನ ಅವಕಾಶಗಳು ಸಿಗಬೇಕಾದಂತ ಘನ ಉದ್ದೇಶ ಇಟ್ಕೊಂಡು ರಚನೆ ಆಗಿರುವಂಥದ್ದು. ಡಾಕ್ಟರ್ BR ಅಂಬೇಡ್ಕರ್ ಅವರು ಅನೇಕ ರಾಷ್ಟ್ರೀಯ ಚಳವಳಿಗಳು, ಅನೇಕ ರಾಷ್ಟ್ರೀಯ ನಾಯಕರುಗಳು, ಇವತ್ತು ಜನ ಹೋರಾಟಗಳ ಆಶಯಗಳೇನಿದಾವೆ ನಮ್ಮ ದೇಶವನ್ನ ಕಟ್ಟುವ ಒಂದು ಸಂದರ್ಭದಲ್ಲಿ, ಸ್ವಾತಂತ್ರ್ಯ ಬಂದ ನಂತರ ಆ ಸಂವಿಧಾನದಲ್ಲಿ ಅವೆಲ್ಲ ಉದ್ದೇಶಗಳನ್ನ, ಆಶಯಗಳನ್ನ, ಕನಸುಗಳನ್ನ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಅಂತ ಒಂದು ಸಂವಿಧಾನ ಇವತ್ತು ಅಪಾಯದ ಅಂಚಿನಲ್ಲಿದೆ ಅನ್ನೋದು ನಮ್ಮೆಲ್ಲರ ಆತಂಕ. ಈ ದೇಶದಲ್ಲಿ ಕೋಮುವಾದಿಗಳು, ಜಾತಿವಾದಿಗಳು, ಸನಾತನವಾದಿಗಳು
ಮನೋವಾದಿಗಳು ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ, ಬರ್ತಾ ಇದ್ದಾರೆ. ಅವರು ಇವತ್ತು ಸಂವಿಧಾನವನ್ನ ಬದಲಾಯಿಸಕ್ಕೆ ಹೊರಟಿದ್ದಾರೆ. ಹಿಂದಿನ ಪಾಳೆಗಾರಿಕೆ, ಹಿಂದಿನ ಜಾತಿವಾದ, ಕೋಮುವಾದಗಳನ್ನ ಮತ್ತೆ ಎತ್ತಿ ಇವತ್ತು ಎಲ್ಲ ಮಹಿಳೆಯರನ್ನ, ಅಸ್ಪೃಶ್ಯರನ್ನ, ದಲಿತರನ್ನ, ಕಾರ್ಮಿಕರನ್ನ ತುಳಿಯಕ್ಕೆ ಹೊರಟಿದ್ದಾರೆ. ಸಂವಿಧಾನದ ಆಶೆಗಳನ್ನ ಮುಗಿಸೋಕೆ ಹೊರಟಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಜನಪರ ಚಿಂತಕರು, ಜನಪರ ಚಳುವಳಿಯ ನಾಯಕರುಗಳು, ಹೋರಾಟಗಾರರು ಎಲ್ಲರೂ ಕೂಡ ಒಂದಾಗಿ ಇಡೀ ರಾಜ್ಯದಾದ್ಯಂತ ಇರ್ತಕ್ಕಂಥ ಎಲ್ಲ ಜನಪರ ಚಳುವಳಿಗಾರರೆಲ್ಲ ಸೇರಿ ದಾವಣಗೆರೆಯಲ್ಲಿ ಒಂದು ಸಂವಿಧಾನ ಸಂರಕ್ಷಣಾ ಸಮಾವೇಶವನ್ನ ಏರ್ಪಾಡು ಮಾಡಿದ್ವಿ. ಅದಕ್ಕೆ ಸಾಗರದಿಂದ ದಿನಾಂಕ 26 ಕಾರ್ಯಕ್ರಮ ನಡೀತಾ ಇದೆ. ಅಲ್ಲಿ ಬೀರೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೀತಾ ಇದೆ. ಇಡೀ ನಮ್ಮ ಸಾಗರದಿಂದ ಒಂದು 100 ಜನ ಹೋಗ್ಲಿಕ್ಕೆ ಎಲ್ಲ ಹೊರಟಿದೀವಿ. ರೈತ ಸಂಘದವರು, ದಲಿತ ಸಂಘ ಸಮಿತಿಯವರು, ಕಾರ್ಮಿಕ ಸಂಘಟನೆಯವರು ಎಲ್ಲ ಬೇರೆ ಬೇರೆ ಎಲ್ಲ ಪ್ರಗತಿಪರ ಚಿಂತಕರು ಎಲ್ಲ ಸೇರಿ ಹೊರಟಿದೀವಿ. ಒಂದು ಬಸ್ ವ್ಯವಸ್ಥೆ ಇದೆ. ಬರುವಂತ ಆಸಕ್ತಿ ಇರೋರೆಲ್ಲರೂ ಕೂಡ ಬರಬೇಕು ಅಂತ ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನ ಈಗಷ್ಟೇ ನಾವಿಲ್ಲಿ ಬಿಡುಗಡೆ ಮಾಡಿದೀವಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಯ ಎದುರುಗಡೆ, ನಗರಸಭೆ ಎದುರುಗಡೆ ಈಗ ಒಂದು ಅರ್ಧ ಗಂಟೆ ಮೊದಲು ಈಗೆಲ್ಲ ಸಾಗರ ತಾಲೂಕಿನ ತ್ಯಾಗರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಡವಳ್ಳಿ ಗ್ರಾಮದ ಸುಮಾರು 35 ಎಕರೆ ಸರ್ಕಾರಿ ಗ್ರಾಮ ಠಾಣಾ ಜಾಗದಲ್ಲಿ 20 ಎಕರೆ ಒತ್ತುವರಿ ಮಾಡಿರುವುದನ್ನು ಖಂಡಿಸಿ ಶನಿವಾರ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರು ಮಾತನಾಡಿದರು. ರವೀಂದ್ರ, ರಾಮಚಂದ್ರ, ರಾಜು, ಮಂಜಪ್ಪ, ಶಿವಣ್ಣ, ಮಂಜುನಾಥ್, ನಾಗರಾಜ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಶ್ರೀಮತಿ ಪ್ರಭಾವತಿ ಲೋಕಪ್ಪ ಇವರು ನಾಡವಳ್ಳಿ ಗ್ರಾಮದ 35.6 ಎಕರೆ ಗ್ರಾಮ ಠಾಣಾ ಜಾಗದಲ್ಲಿ ಕನಿಷ್ಠ 20 ಎಕರೆ ಭೂಮಿಯನ್ನು ಸ್ವಂತ ತನ್ನ ಕುಟುಂಬಕ್ಕಾಗಿ ದುರುಪಯೋಗಪಡಿಸಿಕೊಂಡಿರುತ್ತಾರೆ. ಮಾನ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾವು 2015ರಿಂದ 2025ರವರೆಗೂ ಕೂಡ ಸತತವಾಗಿ ಮನವಿಯನ್ನು ಕೊಟ್ಟರೂ ಕೂಡ ಯಾವುದೇ ಕಾನೂನಿನ ಕ್ರಮ ಇದುವರೆಗೂ ಜರುಗಿಸದೇ ಇರುವುದರಿಂದ ಈಗ ಪಂಚಾಯತ್ ಅಭಿವೃದ್ಧಿಯ ಕಾರ್ಯದರ್ಶಿಗಳಾದಂಥ ಶ್ರೀಯುತ ವಿಜೇಶ್ ಅವರು ಈಗ ನಾಡವಳ್ಳಿ ಗ್ರಾಮದ ಅಧ್ಯಕ್ಷರ ಮನೆಗೆ ಹೋಗಿ ತಮ್ಮ ಒಂದು ಲಿಖಿತ ರೂಪದ ಪತ್ರವನ್ನು ತೆಗೆದುಕೊಂಡು ಹೋಗಿ ಮಾಹಿತಿಯನ್ನು ನಿಮಗೆ ಪುನಃ ತಿಳಿಸುತ್ತೇವೆ ಎಂದು ನಮ್ಮ ಗ್ರಾಮಸ್ಥರಿಗೆ ಹೇಳಿರುತ್ತಾರೆ. ಆದ ಕಾರಣ ನಮ್ಮ ಗ್ರಾಮಸ್ಥರು ಆದಷ್ಟು ವ್ಯವಧಾನದಿಂದ ಅವರು ಬಂದು ನಮಗೆ ವಾಪಸ್ ಒಂದು ಲೆಟರನ್ನು ಕೊಡುವ ತನಕ ಆದಷ್ಟು ವ್ಯವಧಾನದಿಂದ ಕುತ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಲಿಖಿತವಾಗಿ ಅಂತ ಹೇಳಿ ಸರ್, ಲಿಖಿತ ಇಲ್ಲ ಅಂದ್ರೆ ನಾವು ಯಾವ ನನ್ನ ಮೇಲಧಿಕಾರಿ ಈಗ ನಾನು ನೀವು ಬಂದಿರೋದಕ್ಕೋಸ್ಕರ ಅವರು ಕೇಳಿ ಸರ್, ನಾನು ಲಿಖಿತವಾಗಿ ಲಿಖಿತ ಮೂಲಕ ನನ್ನ ಅಧಿಕಾರಿ ಇರೋದನ್ನು ನಾನು ಸಾಹೇಬರು ಹೇಳ್ತಕ್ಕಂಥ ಕೆಲಸ ಮಾಡೋದು. ಆಮೇಲೆ ಅವರು ಲಿಖಿತವಾಗಿ ಅವ್ರು ಬರ್ಕೊಟ್ಟಿದ್ದ ಕಾಪಿ ನೀವು ಹೋಗಿ ಅವ್ರು ಕೊಟ್ಟಪ್ಪ ಅಂತ ಹೇಳಿದ್ರು ಮಾತ್ರ ಕೊಡಕ್ಕೆ ಅಧಿಕಾರ ನಮಗೆ. ಅದೇ ನಾನು ಅಧಿಕಾರಿ ಆದಾಗ ನಾನು ಬರ್ಕೊಟ್ಟಿದ್ದು ನನ್ನ ಸಿಬ್ಬಂದಿಗಳು ಕೊಡ್ಬೋದು. ಕೊಡೆ ಲಿಖಿತವಾಗಿ ಕೊಡೆ ಅಂತ ಅವ್ರೇನಾದ್ರೆ ಮನವಿ ಕೊಟ್ಟು ಅವ್ರನ್ನ ಸಿಗ್ನೇಚರ್ ಹಾಕೊಟ್ರೆ ನಾನು ಕೊಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಾನು ಹೋಗಿ ಈಗ ಹೋಗ್ಬೇಕಾದ್ರೆ ಅವ್ರನ್ನ ಹೇಳೋದನ್ನ ಹೇಳುವಾಗ ಸರಿ. ಯಾವುದೇ ಕಾರಣಕ್ಕೂ ನಮಗೆ ಪತ್ರ ವಾಪಸ್ಸು ಯಾವುದೇ ಏನಾಯ್ತು ಅನ್ನೋದನ್ನ ಪತ್ರ ಮುಖಾಂತರ ಕೊಡೋ ತನಕ ನಾವು ದಯವಿಟ್ಟು. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್.